ನೀವು ಹೇಳ್ಬೇಕ್ರಿ. ಹೇಳಿ ಸಂಜೆ ಹೋರಾಟ ಇನ್ನೂ ತೀವ್ರ ಆಗ್ತಿದೆ. ಇವತ್ತು ದೇಶಾದ್ಯಂತ ಪ್ರತಿಭಟನೆ ಕರೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ 20 ದಿವಸಗಳಿಂದ ನಡೀತಾ ಇದ್ದಾರೆ. ಅವಾಗೆ ಅದನ್ನ ಅಟೆಂಡ್ ಮಾಡಬೇಕಿತ್ತು, ಅವರು ಮುಂಚೆನೇ ಮಾಡಬೇಕಿದ್ರು ಅದು. ಯಾಕಂದರೆ ಒಂದು ಎಲ್ಲೇ ಪ್ರತಿಭಟನೆ ಆದರೆ ನಾವು ಹೋಗ್ತೀವಿ, ಫ್ರೀಡಮ್ ಪಾರ್ಕ್ ಹೋಗ್ತೀವಿ, ಯಾವುದೇ ಸರ್ಕಾರ ಇದ್ರೆ ಇಲ್ಲಿ ಹೋಗ್ತೀವಿ. ಅಲ್ಲಿ ಕೂಡ ಯಾರೂ ಸ್ಟ್ರೈಕ್ ಹಿಂದೂ ರೈತರ ಪಂಜಾಬ್ ಒಂದು ವರ್ಷ ಮೇಲೆ ಆಯಿತು, ಯಾರೂ ಹೋಗೋದಿಲ್ಲ ಅಲ್ಲಿ. ಇದು ಆಲ್ಮೋಸ್ಟ್ 20 ಡೇಸ್ ಮೇಲೆ ಆಯಿತು, ಇಲ್ಲಿ ಯಾರು ಹೋಗ್ತಾ ಇಲ್ಲ. ಇದು ಪ್ರೆಸ್ಟೇಜ್ ಆಗಿ ತೊಗೊಳ್ಳೋದಂಥ ಅವಶ್ಯಕತೆ ಇಲ್ಲ. ಈಗ ಸರ್ಕಾರ ಅಂದರೆ ಜವಾಬ್ದಾರಿ ಅದು. ಏನೇ ಇದ್ದರೆ ಕೇಳಬೇಕು, ಪರಿಹಾರ ಮಾಡಬೇಕು. ಲೋಪದೋಷ ಇದ್ದೇ ಇರ್ತದೆ, ಅದನ್ನು ಸರಿಪಡಿಸೋದು ಬಿಟ್ಟು ಯಾರು ಒಬ್ಬರು ಹೋಗ್ತಾ ಇಲ್ಲ ಅಂದರೆ ಭಾಳ ಆಶ್ಚರ್ಯ ಅದು. ಹೋಗ್ಬೇಕು, ಅವ್ರು ಹೋಗ್ಬೇಕು, ಕೇಳಬೇಕು, ಅಟೆಂಡ್ ಮಾಡಬೇಕು. ಅದು ಮಾಡಬೇಕಲ್ಲ. ಮತ್ತು ಇಷ್ಟು ದೊಡ್ಡ ಮಾಡಲಿಕ್ಕೆ ಕಾರಣ ಅವರೇ ಕಾರಣ. ಮೊದಲೇ ಇದನ್ನು ಅವ್ರು ಟ್ಯಾಕಲ್ ಮಾಡಿ ಮೀಟಿಂಗ್ ಮಾಡಿ ಅವ್ರಿಗೆ ಹೀಗಾಗಿದೆ ಏನು ಮಾಡಬೇಕು ಸೊಲ್ಯೂಷನ್ ತೊಗೊಂಡ್ರೆ ಅಲ್ಲೇ ಮುಕ್ತಾಯಗೊಳ್ಬೋದಿತ್ತು. ಅದು ಪ್ರೆಸ್ಟೇಜ್ ಮಾಡೋದ್ರಿಂದ ಅನಾವಶ್ಯಕ್ಕೆ ಸಮಸ್ಯೆ ಉದ್ಭವ ಆಗಿದೆ ಇಲ್ಲಿ ದೇಶ ತುಂಬ. 26 ಲಕ್ಷ ಜನ ಅದಕ್ಕೆ ಅಸೋಸಿಯೇಟ್ ಮೆಂಬರು, ಅವ್ರ ಪೇರೆಂಟ್ಸು, ಪಾಲಕರು, ಫ್ರೆಂಡ್ಸು, ಸಂಖ್ಯೆ ದೊಡ್ಡದಿದ್ದಾರೆ ಅವರು. ಅದು ಇದನ್ನ ಅದೇ ನಾನು ಹೇಳಿದೆ. ಅವರೇನೋ ಮಾಡೋ ಅವಶ್ಯಕತೆ ಹಿಂದೆ ಅವ್ರ ಮಂತ್ರಿನ ಕಳಿಸಿದ್ರೆ ಅಥವಾ ಬೇರೆ ಯಾರಿಗೂ ಡೆಪ್ಯೂಟ್ ಮಾಡಿದರೆ ಅವರೇ ಮಾತಾಡ್ಕೊಂಡು ಬರ್ತಿದ್ರು. ಅವ್ರನ್ನ ಬೇಕಾದ್ರೆ ಅವ್ರನ್ನೇ ಅವರು ಆಫೀಸ್ ಕರೆಸಿ ಮಾತಾಡ್ಬೋದಿತ್ತಲ್ಲ. ಇಷ್ಟು ದೊಡ್ಡ ಘರ್ಷಣೆ, ವಿದ್ಯಾರ್ಥಿ ಮೇಲೆ ಹಲ್ಲೆ ಇದಾವ ಆಗ್ತಿರ್ಲಿಲ್ಲ. ದೊಡ್ಡ ಮಟ್ಟದ ಪ್ರತಿಭಟನೆ ಆದರೂ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡೋದಕ್ಕೆ ಮುಂದಾಗ್ತಿಲ್ಲ. ಮೋದಿ ಅವರು ಕೂಡ ರಾಜೀನಾಮೆ ತಗೋತಿಲ್ಲ. ಅಂದರೆ ಧರ್ಮೇಂದ್ರ ಪ್ರಧಾನ್ ಅವರು ಇಲ್ಲಿ ರಕ್ಷಣೆ ಮಾಡ್ತಿದ್ದಾರೆ. ಆಗಿದ್ದಿಲ್ಲ, ಮತ್ತು ಇಲ್ಲಿವರೆಗೆ ಆಗಿದೆ. ಅದ್ರ ಬಗ್ಗೆ ಏನೂ ಹೇಳಿಲ್ಲ. ಹೇಳಬೇಕಾಗಿತ್ತು, ಕರೆದು ಚರ್ಚೆ ಮಾಡಬೇಕಾಗಿತ್ತು. ಅದರಲ್ಲಿ ಮಂತ್ರಿಗಳ ತಪ್ಪು ಎಷ್ಟಿದೆ, ಅಧಿಕಾರಿಗಳ ತಪ್ಪಿದೆಯಾ, ಸಿಸ್ಟಮ್ ತಪ್ಪಿದೆಯಾ, ಯಾರೋ ಒಬ್ರು ಜವಾಬ್ದಾರಿ ಹೊರಲೇಬೇಕಲ್ಲ. ಯಾರೋ ಒಬ್ಬರು ತಪ್ಪಾಗಿರಬೇಕು. ಯಾರನ್ನತ್ತ ಸರ್ಕಾರ ಹೇಳಬೇಕು, ಇಂಥವ್ರು ತಪ್ಪಾಗಿದೆ, ಇವ್ರ ಮ್ಯಾಗೆ ಆ್ಯಕ್ಷನ್ ತೊಗೊಂಡಿದ್ದೀವಿ, ಸರಿ ಆಗಿತ್ತು. ಏನು ಮಾಡಿದ್ರೆ ಇಷ್ಟು ದೊಡ್ಡದಾಗಿದೆ. ಇಲ್ಲ ಮೇಡಮ್, ಒಂದಕ್ಕೊಂದಂಗೆ ಅದು ಬೆಳೀತಾ ಹೋಗೋದು ಅಷ್ಟೇ. ಅದು ಹಾಗೇನೆ ಎಲ್ಲ ರಾಜ್ಯಗಳಿಗೂ ಈಗ ವ್ಯಾಪಿಸ್ತಾ ಇದೆ. ದೇಶದಲ್ಲಿ ಕರೆಕೊಟ್ಟರಲ್ಲಿ ಅದು ಎಲ್ಲ ಕಡೆ ಅದೇ ಹೇಳೋದು. ಪರಿಣಾಮಗಳು ಕೂಡ, ಏಕೆಂದರೆ ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ಯಾವುದೇ ಸರ್ಕಾರ ಇರಲಿ, ಎಲ್ಲ ರಾಜ್ಯಗಳ ಮೇಲೆ ಸರ್ಕಾರ ಮೇಲೂ ಆಗುತ್ತೆ. ಹಾಗಾಗಿ ಮುನ್ನೆಚ್ಚರಿಕೆ ಅವ್ರು ಎಚ್ಚೆತ್ತುಕೊಳ್ಬೇಕು. ಇದು ಅವ್ರು ಎಚ್ಚೆತ್ತುಕೊಳ್ಬೇಕು. ಮುನ್ಸೂಚನೆ ಯಾರು ಕೂಡ ಶಾಶ್ವತ ಅಲ್ಲ ಅನ್ನೋದು ಒಂದು ಇಂಡಿಕೇಶನು. ಈ ದೇಶದಲ್ಲಿ, ಜಗತ್ತಿನಲ್ಲಿ ಅಧಿಕಾರಕ್ಕೆ ಯಾರು ಶಾಶ್ವತ ಅಲ್ಲ. ಜನ ಯಾವಾಗ ಬೇಕಾದಾಗೂ ಯಾರನ್ನ ಕ್ವಶನ್ ಮಾಡ್ತಾರೆ ಅನ್ನೋದು ಇದು ಉದಾಹರಣೆ. ಚೈನಾದಲ್ಲಿ ಆಗಿದೆ, ರಷ್ಯಾದಲ್ಲಿ ಆಗಿದೆ, ಬೇರೆ ಬೇರೆ ದೇಶಗಳಲ್ಲಿ ಕೂಡ ಎಷ್ಟೇ ದೊಡ್ಡ ಪ್ರತಿಭಟನೆ ಆಗಿದೆ, ಉದಾಹರಣೆಗಳಿದೆ. ಮೊದಲೇ ಎಚ್ಚೆತ್ತುಕೊಳ್ಬೇಕು, ಅವ್ರಿಗೆ ಹೇಳಬೇಕು, ಸರಿಪಡಿಸುವಂಥ ಪ್ರಯತ್ನ ಮಾಡಬೇಕು. ಅಲ್ಲ, ಭಾಳ ಅವ್ರಿಗೆ ನೋಡಿ, ಮಳೆ ಗಾಳಿ ಚಳಿ ಅಂತ ಅಲ್ಲೇ ಮಲಗಿದ್ದಾರೆ, ಅಲ್ಲೇ ಇದ್ದಾರೆ, ಊಟಿಲ್ಲ, ಪ್ರತಿಭಟನೆ ಮಾಡ್ತಿದ್ದಾರೆ. ಆದರೆ ಎಲ್ಲೋ ನಾವೆಲ್ಲ ಕಳ್ಕೊಂಡಿದ್ದೀವಿ. ನಮ್ಗೆ ಹೋರಾಟ ನಿವಾರಣೆ ಮಟ್ಟಕ್ಕೆ ವಿದ್ಯಾರ್ಥಿಗಳು ಬಂದಿದ್ದಾರೆ. ಈಗೂ ಕೂಡ ಏನಾಗಿಲ್ಲ, ಈಗೂ ಕಾಲು ಮಿಂಚಿಲ್ಲ. ಪ್ರಧಾನಮಂತ್ರಿಗಳು ಮಧ್ಯಸ್ಥಿಕೆ ವಹಿಸಬೇಕು. ಯಾರು ತಪ್ಪಿಸ್ತಾರೋ ಅವ್ರ ಮ್ಯಾಗ ಕ್ರಮ ಕೈಗೊಳ್ಳಬೇಕು. ಮುಂದೆ ಈ ರೀತಿ ಆಗದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ಕೇಂದ್ರ ಸರ್ಕಾರದ. ಅದನ್ನು ಮಾಡಬೇಕು. ಅದನ್ನು ಮಾಡಿ ಪ್ರೆಸ್ಟೇಜ್ ಮಾಡೋಂಥದ್ದು ಏನಿದೆ ಇದರಲ್ಲಿ? ಇಲ್ಲ, ಅದೆಲ್ಲ ಹೇಳ್ತಾರೆ. ಇಲ್ಲ ಯಾರು ಕೇಳಿ ಅವರೊಬ್ಬ ಹೇಳ್ತಾರೆ. ಈಗ ಅದಕ್ಕೂ ಸಂಬಂಧ ಇಲ್ಲ, ಅದು ಲಿಂಕೇ ಇಲ್ಲ. ಇದು ಪ್ರತಿಭಟನೆ ಅಷ್ಟೇ. ಪ್ರತಿಭಟನೆ ಸಾಥ್ ಕೊಟ್ಟ ಮೇಲೆ ಇನ್ನೂ ಕೂಡ ಪ್ರತಿಭಟನೆ ತೀವ್ರ ಆಗಿಲ್ಲ. ಇವ್ರು ನಾವು ಮಾಡಬೇಕಾಗಿಲ್ಲ, ಮೊದಲೇ ಇತ್ತು ಅದು. ನಾವು ಹೋದ್ಮ್ಯಾಗ ಏನಾಗಿಲ್ಲ ಅದು. ಈಗ ಬಿಹಾರದಲ್ಲಿ ಆಗಿದೆ, ಲಕ್ನೋದಲ್ಲಿ ಆಗಿದೆ, ಮುಂಬೈದಲ್ಲಿ ಆಗಿದೆ. ಅಲ್ಲಿ ಯಾರು ನಾವು ಹೋಗಿಲ್ಲ. ಸೋಮೋಟೋ ಮಾಡ್ತಿದ್ದಾರೆ. ಅದು ಯಾವುದೇ ಪಕ್ಷಕ್ಕೆ ಸೀಮಿತವಾಗಿರುವಂಥ ಹೋರಾಟ ಅಲ್ಲ, ಅದು ಅವರ ಹಕ್ಕಿನ ಹೋರಾಟ ಅಷ್ಟೇ. ಯುವಕರ ಭವಿಷ್ಯದ ಬಗ್ಗೆ ಇಷ್ಟು ನೆಗ್ಲಿಜೆನ್ಸ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಯಾವ ಸಂದೇಶ ಕೊಡ್ತಿದ್ದಾರೆ? ಅದು ಅವರೇ ಹೇಳಬೇಕಲ್ಲ. ಈಗ ನಾವೇನು ಹೇಳಬೇಕು? ನಾವು ಹೇಳಿದ್ರಲ್ಲ, ಇದನ್ನು ಇಷ್ಟು ಬೆಳೀಲಿಕ್ಕೆ ಬಿಡಬಾರ್ದಿತ್ತು. ಮೊದಲೇ ಕರೆದು ಮಾತಾಡಬೇಕಿತ್ತು, ಅವ್ರನ್ನ ಸರಿಪಡಿಸೋಂಥ ಕೆಲಸ ಮಾಡಬೇಕಿತ್ತು.
ಸೊ ಅನಾವಶ್ಯಕ ಗೊಂದಲ. ಈಗ ಸ್ಟ್ರೈಕ್ ಮಾಡೋರನ್ನ ನೀವು ದೇಶದ್ರೋಹಿ ಕರೆದ್ರೆ ಎಲ್ಲರೂ ದೇಶದ್ರೋಹಿ ಇದ್ದಾರೆ ಅವ್ರು ಅಷ್ಟು ಮಂದಿ. ಇವೆಲ್ಲ ಡೆಲ್ಲಿಗೆ ಹೋಗಿದ್ವಲ್ಲ ಸರ್, ನಿಮ್ದೇನಾದ್ರು ಡಿಮ್ಯಾಂಡ್ಸ್ ಏನಾದರೂ ಇತ್ತಾ ಸರ್? ಯಾವುದ್ರ ಹೈಕಮಾಂಡ್ ನಾಯಕರು ಭೇಟಿ ಮಾಡೋದಕ್ಕೆಲ್ಲ ಹೋಗಿದ್ದಾರೆ. ನಾವು ಹೋಗಿದ್ದು ನಮ್ಮ PV ಶ್ರೀನಿವಾಸ ಅವರ ಏನರದು ಪದಗ್ರಹಣಕ್ಕೆ ಹೋಗಿದ್ದಿಲ್ಲ, ಕ್ಯಾನ್ಸಲ್ ಆಯಿತು, ವಾಪಸ್ ಬಂದೀವಿ. ಆ್ಯಕ್ಚುಲಿ ನಿನ್ನೆ ಆಯಿತು, ಅದು 23ಕ್ಕೆ ಪರ್ಮಿಷನ್ ಕೊಟ್ಟಿದ್ರು, ವಿಡ್ರಾ ಮಾಡಿದ್ರು, ವಾಪಸ್ ಬಂದೀವಿ ಅಷ್ಟೇ. ಮತ್ತೆ ನೋಡೋಣ ಯಾವಾಗ ಇಡ್ತಾರೆ ಮತ್ತೆ ಹೋಗ್ತೀವಿ. ಕ್ಯಾಬಿನೆಟ್ ವಿಸ್ತರಣೆ ಕೂಡ ನೆಕ್ಸ್ಟ್ ವೀಕ್ ಹೋಗಿದೆ. ಅದು ಅವ್ರಿಗೆ CM ಅವ್ರಿಗೆ ಕೇಳಬೇಕು, ಅದಕ್ಕೆ ಕೇಳಬೇಕು, ಅವರೇ ಅದಕ್ಕೆ ಉತ್ತರ ಕೊಡಬೇಕು, ನಾವು ಇಲ್ಲಿ ಕೊಡಲಿಕ್ಕಾಗಲ್ಲ. ಹೆಚ್ಚುವರಿ DC ಅವರು ಮತ್ತೆ ಚರ್ಚೆ ಬಂದಿದೆ, ತಪ್ಪು ಸಿಗುತ್ತೆ ಅನ್ನುವಂತಹ ಒಂದಿಷ್ಟು ಚರ್ಚೆ ಆಗ್ತಿದೆ. ST ಕೋಟಾ ಒಂದು ಮತ್ತೆ ಲಿಂಗಾಯತ ಸಮುದಾಯಕ್ಕೆ ಒಂದು ಮತ್ತೆ ಶುರುವಾಗಿದೆ. ಗೊತ್ತಿಲ್ಲ, ನೋಡ್ಬೇಕೇನದು ಅವರು ಹೈಕಮಾಂಡ್ ಚರ್ಚೆ ಮಾಡ್ಬೇಕಷ್ಟೆ. ನಮ್ಮ ವ್ಯಾಪ್ತಿಯಲ್ಲಿ ನಮಗೇನು ವಿಚಾರ ಗೊತ್ತಿಲ್ಲ ಅದ್ರ ಬಗ್ಗೆ. ನಾವು ಮುಂಚೆಯಿಂದ ಹೇಳ್ತಾ ಇದ್ದೆ ಸರ್, ಕೊಟ್ಟರೆ ಅನುಕೂಲ ಅಂತ. ಕೊಡ್ಬೇಕಂತ ಹೇಳಿದ್ವಿ, ಅವ್ರು ಯಾರಿಗೆ ಕೊಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಕೊಟ್ಟರೆ ಅವ್ರ ಸಮುದಾಯಕ್ಕೆ ಮತ ಹೇಳಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ದೀವಿ. ಕೊಟ್ಟರೆ ಪಕ್ಷಕ್ಕೆ ಅನುಕೂಲ ಆಗ್ತದೆ. ಕರ್ನಾಟಕ ಭಾಗದಲ್ಲೂ ಕೂಡ ಸಂಘಟನೆಗೆ ಅನುಕೂಲ ಆಗುತ್ತೆ. ಎಲ್ಲ ಭಾಗದಲ್ಲಿ ಅನುಕೂಲ ಆಗ್ತಾರೆ, ಆಗೋಲ್ಲ ಅಂತೇನಿಲ್ಲ, ಮಾಡಬೇಕಷ್ಟೆ. ನಾವೇನಾದ್ರೂ ಭೇಟಿ ಮಾಡಿದಾಗ ಕೇಳ್ತೀರಾ ಸರ್? ಇಲ್ಲ, ನಾವು ಯಾವುದಕ್ಕೆ ಕೇಳೋಲ್ಲ. ಈಗಾಗಲೇ ಮಂತ್ರಿ ಮಾಡಿದ ನಮಗೆ. ಸರ್, ಇವತ್ತು ವೇಣುಗೋಪಾಲ ಸುರ್ಜೇವಾಲ ಸಂಘಟನಾ ಸೃಜನ್ ಅಭಿಯಾನಕ್ಕೆ ಬರ್ತಾ ಇದ್ದಾರೆ. ರಾತ್ರಿ ರಾಜ್ಯ ನಾಯಕರ ಜೊತೆ ಚರ್ಚೆ ಮಾಡ್ತಾರೆ ಅಂತ ಸರ್, ಸಂಪುಟ ವಿಸ್ತರಣೆ ಬಗ್ಗೆ ಗೊತ್ತಿಲ್ಲ ಯಾರಿಗೆ, ಅವ್ರಿಗೆ ಮಾಡ್ಬೋದು, ನಮಗೇನು ಅದ್ರ ಬಗ್ಗೆ ಗೊತ್ತಿಲ್ಲ. ಅವ್ರು ಬರ್ತಾ ಇರೋದು ಈ ಸಂಘಟನಾ ಕಾರ್ಯಕ್ರಮ ಬರ್ತಾ ಇದ್ದಾರೆ, ಅದ್ರ ಬಗ್ಗೆ ಟ್ರೈನಿಂಗ್ ಇದೆ, ಅದಕ್ಕೋಸ್ಕರ ಬರ್ತಾ ಇರೋದು. ಬಂದಾಗ ಸಹಜವಾಗಿ ಮಾತಾಡ್ಬೋದು. ಬೆಳಗಾವಿಗೆ ಕೇಳಿದ್ರಲ್ಲ ಸರ್, ಇನ್ನು 3 ಸ್ಥಾನ ಬೇಕು. ಎಷ್ಟು ಕೊಡ್ತಾರೆ ಕೊಡಲಿ, ನೋಡೋಣ, ಕಾದು ನೋಡೋಣ. ಯಾಕಂದ್ರೆ 34ರಲ್ಲಿ ಅಡ್ಜಸ್ಟ್ ಮಾಡಬೇಕು, ಅದರ ಬಿಟ್ಟು ಏನು ಮಾಡಲಿಕ್ಕಾಗಲ್ಲ. ಅದರಲ್ಲೆಲ್ಲ ಜಾತಿ ಜಿಲ್ಲೆ ಕವರ್ ಆಗಬೇಕು. ಸೊ ನೋಡೋಣ, ಕಾದು ನೋಡೋಣ. ಈಗ ಎಕ್ಸ್ಟ್ರಾ ಮಾಡ್ತಾ ಇರೋದು ಸರ್, ಪ್ರಜಾಸೇವೆ ಮತ್ತು NRI 2 ಸಪ್ರೇಟ್ ಇಲಾಖೆ ಎಕ್ಸ್ಟ್ರಾ ಮಾಡ್ತಿದ್ದಾರೆ, ನೋಡೋಣ ಅದು ಹೆಂಗೆ ಅಡ್ಜಸ್ಟ್ ಮಾಡ್ತಾರೆ ನೋಡೋಣ. CM ಅವರು ಆ ಖಾತೆಗಳನ್ನು ಯಾರಿಗೆ ಕೊಡ್ತಾರೆ, ಅದನ್ನು ಹೆಂಗೆ ನಿರ್ವಹಣೆ ಮಾಡ್ತಾರೆ, ಕಾದು ನೋಡೋಣ. ಎಷ್ಟಿನಲ್ಲಿ ಸಮುದಾಯಕ್ಕೆ ಇನ್ನೂ 3 ಸ್ಥಾನ ಕೊಡಬೇಕಾಗುತ್ತೆ. ಇನ್ನೂ 2 ಕೊಡ್ಬೇಕು, 2 ಕೊಡ್ಬೇಕು. ಅದ್ರ ಬಗ್ಗೆ ಏನಾದರೂ ಕೇಳಿದ್ರು? ಇಲ್ಲ, 2 ಕೊಡೋದು ಹೇಳಿದ್ವಿ ನಾವು ಅಷ್ಟೇ. ಮುಂಚೆನೇ ಹೇಳಿದ್ವಿ, ಈಗೂ ಹೇಳಿದ್ವಿ ಅಷ್ಟೇ. ಪುತ್ರಿ ಮತ್ತು ಸಂಸದೆ ತಾವು 28ಕ್ಕೆ CM ಆಗ್ತೀರಾ ಅನ್ನುವಂಥ ವಿಶ್ವಾಸ ಮತ್ತು ಅಭಿಪ್ರಾಯ ಎರಡನ್ನೂ ವ್ಯಕ್ತಪಡಿಸಿದ್ದಾರೆ ಸರ್. ಇಲ್ಲ, ಅದು 28ರದಲ್ಲ, ಈಗೆಲ್ಲ 28 ಬಂದ್ರೆ 28 ನೋಡೋಣ. 28 ಅದು, ಇದು 23 to 28 ಇದು. 1.5 ವರ್ಷ ಅಷ್ಟೇ ಸರ್ ಇರೋದು. ಯಾವುದ್ರೆ ಅದೇ 28 28 ನೋಡೋಣ, ಮೊದಲು ಇದನ್ನಾರ ಯಶಸ್ವಿಯಾಗಿ ದಾಟ್ಸೋಣ ಫಸ್ಟು. ಸರ್, ಈಗ DCM ಅನ್ನೋದು ಇಲ್ಲಿಗೆ ಬಂತು ಸರ್. ಯಾವುದ್ರೆ ಅದೇ ನಿಮ್ಮನ್ನು DCM ಮಾಡಬೇಕು ಅಂತ ನೀವು ಮತ್ತೆ MB ಪಾಟೀಲ್ ಅವರ ಹೆಸರು ಅದು ಹೈಕಮಾಂಡಿಂದನೇ ಇದಾಗಿತ್ತು ಸರ್, ಅಥವಾ ನಮಗೇನು ಗೊತ್ತ, ನಾವು ಕೇಳಿದ್ವಿ, ಪೇಪರ್ ನೋಡಿದ್ವಿ ಅಷ್ಟೇ. ಡಿಮ್ಯಾಂಡ್ ಏನಾದರೂ ಇಟ್ಟಿಲ್ಲ ಅಂತ ಸರ್? ಇಲ್ಲ, ನಾವ್ಯಾರು ಡಿಪೆಂಡ್ ಇಟ್ಟಿಲ್ಲ. ಪಕ್ಷ ತೀರ್ಮಾನ ಮಾಡ್ತಾ ಇರಬೇಕು, ಅವರೇ ಮಾಡಬೇಕು, ನಾವು ಮಾಡಿಲ್ಲ. ಅಂದ್ರೆ ಅದರಿಂದ ಲಾಭನೇ ಅಂತೀರಾ ಸರ್, ಅಂದ್ರೆ ಸಮುದಾಯಗಳು ಲಾಭ ಹಾಗೆ ಆಗ್ತದೆ. ಉಪಮುಖ್ಯಮಂತ್ರಿಗಳು ಮಾಡೋದ್ರಿಂದ ಖಂಡಿತವಾಗಿ ಪಕ್ಷಕ್ಕೆ ಲಾಭ ಆಗಿ ಆಗ್ತದೆ. CM DK ಶಿವಕುಮಾರ್ ಸರ್, ಒಂದೇ ಇರಲಿ DCM ಹುದ್ದೆ ಅಂತ ಏನೋ ಹೇಳಿದ್ರು. ಹೆಚ್ಚುವರಿ ಬೇಡ, ಒಂದೇ ಇರಲಿ. ಇಲ್ಲ, ಗೊತ್ತಿಲ್ಲ. ಈಗ ಆದರೂ ಚರ್ಚೆ ನಡೀತಾ ಇದೆ ಪಕ್ಷದಲ್ಲಿ. ಅದು ನೋಡ್ಬೇಕು ಯಾವ ಮಟ್ಟಕ್ಕೆ ಹಿಂಗೆ ಯಶಸ್ವಿಯಾಗಿ, ಗೊತ್ತಿಲ್ಲ. ಚರ್ಚೆ ಅಂತ ನಡೀತಾ ಇದೆ. ಬೆಳಗಾವಿಯಿಂದ ಸೌದೆಯವರಿಗೆ ಕೊಡಬೇಕು ಅಂತ ಡಿಮ್ಯಾಂಡ್ ಜೋರಾಗಿದೆ ಅಂತ ಸರ್. ಯಾರಿದ್ದಾರೆ ಅವರ ಬೆಂಬಲಿಗರು ಬೆಂಬಲಿಗರಿಂದ ಮಾಡೋದಲ್ಲ. ಬೆಂಬಲಿಗರು ಹಂಗೆ ಮಾಡ್ಬೇಕಾದ್ರೆ 1 ಲಕ್ಷ 2 ಲಕ್ಷ ಅಂತಂದು ಸೇರಿಸ್ತಾರೆ. ಪಕ್ಷ ತನಗೆ ಯಾರಿಗೆ ಬೇಕೋ ಅವ್ರನ್ನ ಮಾಡ್ತಾರೆ. ನಾವು ನಮ್ಮ ಡಿಮಾಂಡ್ ಏನು ಕೇಳೋಲ್ಲ. ಅವರು ಪಕ್ಷಕ್ಕೆ ಯಾರು ಅನಿವಾರ್ಯ ಅವ್ರು ಮಾತ್ರ ಮಾಡ್ತಾರೆ ಅಷ್ಟೇ. ಅವ್ರನ್ನ ಮಾಡ್ಬೋದು, ಮತ್ತೆ ಯಾರನ್ನ ಬೇರೆದವ್ರನ್ನ ಮಾಡ್ಬೋದು, ಅದು ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ಅದು ಡೆಲ್ಲಿಗೆ ಹೋಗಿದ್ರಿ ಅಂದ್ರೆ ಸೌದಿಯವರಿಗೆ ಕೊಡಬೇಡಿ ಅಂತೇಳಿ ಒತ್ತಡ ಹಾಕಿದ್ರಿ ಅಂತ ಸರ್, ನಿಜನ ಸುಳ್ಳು ಅಂತ? ಇಲ್ಲ, ಒತ್ತಡ ಅದೇ ಹೇಳ ಡಿಸಿಷನ್ನು. ಈಗ ಭಾಳ ಮಂದಿ ಎಲ್ಲರಿಗೂ ಬೇಡ ಅಂತ ಭಾಳ ಮಂದಿ ಹೇಳ್ತಿದ್ದಾರೆ. ಅಂತಿಮವಾಗಿ ಮಾಡೋದು ಬಿಡೋದು ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ಕೆಲವ್ರು ಬೇಕಂತಾರೆ, ಕೆಲವ್ರು ಬೇಡ ಅಂತಾರೆ. ಅಂತಿಮವಾಗಿ ಮಾಡೋದು ಪಕ್ಷ.
KN ರಾಜಣ್ಣ ಅವರು ಸಂಪುಟಕ್ಕೆ ಬರ್ತಾರೆ ಅಂತೇಳಿ ಚರ್ಚೆ ಶುರುವಾಗಿದೆ. ಇಲ್ಲ ಚರ್ಚೆಗೆ ನಮಗೆ ಏನೂ ಗೊತ್ತಿಲ್ಲ ಅದು ಸರಿ, ಆಮೇಲೆ ಭೇಟಿ ಮಾಡಿದ್ರು ಸರ್ ರಾಜ್ಯಪಾಲ ಅವರು ಎಲ್ಲ ಸಿಕ್ಕಿಲ್ಲ ಈಗ ಭಾಳ ಸಾರಿ ಸಿಕ್ಕಿಲ್ಲ ಈಗ